ಕಾಂಗ್ರೆಸ್ನ ವಿರುದ್ಧ ಜೆಡಿಎಸ್ ಇದೀಗ ಬೆಲೆ ಏರಿಕೆಯ ಸಮರವನ್ನ ಪ್ರಾರಂಭ ಮಾಡಿದೆ. ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನ ಖಂಡಿಸಿ ಜೆಡಿಎಸ್ ಕೂಡ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದೆ. ವಿಧಾನಸೌಧ ಚಲೋ ಚಳವಳಿಯನ್ನ ಹಮ್ಮಿಕೊಳ್ಳಲಾಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ಇದರ ಬೆನ್ನಲ್ಲೇ ಬೃಹತ್ ಸಮಾವೇಶವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಮೈತ್ರಿ ಪಾಳೆಯವಾಗಿದ್ರೂ ಕೂಡ ಬಿಜೆಪಿ ಹಾಗೆ ಜೆಡಿಎಸ್ ಪ್ರತ್ಯೇಕವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಇಲ್ಲಿ ಗಮನಾರ್ಹ. ಆಲ್ರೆಡಿ ಬೆಲೆ ಏರಿಕೆಯ ವಿಚಾರವನ್ನೇ ಖಂಡಿಸಿ ಬಿಜೆಪಿಗರು ಜನಾಕ್ರೋಶ ಯಾತ್ರೆ ಮಾಡ್ತಿದ್ದಾರೆ. ಇದೀಗ ಜೆಡಿಎಸ್ನ ಸರದಿ. ಇದೆಲ್ಲವನ್ನ ಖಂಡಿಸಿ ಇವತ್ತು ರಾಜ್ಯದ ಜನತೆಗೆ ಭಾವನೆಗೆ ಸ್ಪಂದಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಜೆಡಿಎಸ್ ಪಕ್ಷದ ಸಂಪೂರ್ಣ ಮುಖಂಡರುಗಳು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲ ನಮ್ಮ ಮಾಧ್ಯಮದ ಮಿತ್ರರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ರಾಜ್ಯಕ್ಕೆ ಈ ಒಂದು ಹೋರಾಟದ ಇಂಚಿಂಚು ಮಾಹಿತಿಯನ್ನ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಏನ್ ಮಾಡ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯದಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ರಾಜ್ಯ ಕಂಡಂತ ಅಪರೂಪ ನಾಯಕರು ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಪ್ರತಿಯೊಬ್ಬ ಕನ್ನಡಿಗನ ಹೃದಯವನ್ನ ಈಗ ತಾನೇ ಆಗಮಿಸಿರ್ತಕ್ಕಂಥ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದಲ್ಲಿ ಇಂದಿನ ಈ ಒಂದು ಹೋರಾಟಕ್ಕೆ ಕರೆಯನ್ನ ಕೊಟ್ಟು ನಾವು ನೀವು ಏನು ಸೇರಿದ್ದೀರಿ, ನಾವು ಕಾಯ್ತಾ ಇದ್ದಂತ ಒಂದು ಕ್ಷಣ ಈಗ ನಾವು ಎದುರು ನೋಡ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಇನ್ನೇನು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದು 2 ವರ್ಷಗಳು ಬಹುಶಃ ಮುಂದಿನ ತಿಂಗಳು ಪೂರೈಸಲಿದೆ. ಆದರೆ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಯಾವುದಾದ್ರೂ ಒಂದು ರೀತಿ ಬೆಲೆ ಏರಿಕೆ ಮಾಡುವ ರಾಜ್ಯದ ಜನತೆಗೆ ಅತ್ಯಂತ ಸಂಕಷ್ಟದ ದಿನಗಳನ್ನು ಎದುರು ನೋಡ್ತಕ್ಕಂಥದ್ದಕ್ಕೆ ಇವತ್ತು ಈ ಕಾಂಗ್ರೆಸ್ನ ಪಕ್ಷ ಏನು ಕಾರಣಕರ್ತರಾಗಿದ್ದಾರೆ. ಇವತ್ತು ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡಿದು ಡೆತ್ ಸರ್ಟಿಫಿಕೇಟ್ ವರೆಗೂ ಕೂಡ 900% ಇವತ್ತು ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇವತ್ತು ಇತ್ತೀಚೆಗಷ್ಟೇ ಬೆಂಗಳೂರು ನಗರದಲ್ಲಿ ಕಸ ಎತ್ತಲಿಕ್ಕೂ ಕೂಡ ಸ್ಕ್ವೇರ್ ಫೀಟ್ಗೆ ಇವತ್ತು ಹಣವನ್ನ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಇನ್ನ ಮೆಟ್ರೋನಲ್ಲಿ ಓಡಾಡಿ ಅಂತ ಹೇಳ್ತೀರಿ, ಮೆಟ್ರೋ ಸವಾರರಿಗೆ 64% ಶುಲ್ಕ ಹೆಚ್ಚಳ ಮಾಡಿದ್ದೀರಿ. ಮಾತೆತ್ತಿದ್ರೆ ಬಸ್ಸು ಫ್ರೀ, ಬಸ್ಸು ಫ್ರೀ, ಬಸ್ ಪಾಸ್ ಫ್ರೀ ಅಂತೀರಿ. ಬಸ್ಸಿನ ಪ್ರಯಾಣಿಕರಿಗೂ ಕೂಡ 36% ಶುಲ್ಕ ಹೆಚ್ಚಳ ಮಾಡಿದ್ದೀರಿ. ಆಸ್ಪತ್ರೆ ಓಪಿಡಿಗಳ ಶುಲ್ಕ ಹೆಚ್ಚಳ ಮಾಡಿದ್ದೀರಿ. ಬಹುಶಃ ಇನ್ನು ಒಂದು ಕಡೆ ಮಾತ್ರ ನೀವು ಬೆಲೆ ಏರಿಕೆ ಮಾಡಿಲ್ಲ. ನಾವು ಉಸಿರಾಡ್ತಾ ಇದೀವಲ್ಲ ಗಾಳಿ, ಉಸಿರಾಡ್ತಾ ಇರ್ತಕ್ಕಂಥ ಆ ಗಾಳಿ ಒಂದರ ಮೇಲೆ ನೀವು ಇಲ್ಲಿವರೆಗೂ ಬೆಲೆ ಏರಿಕೆ ಮಾಡಿಲ್ಲ. ಅದು ಒಂದನ್ನ ಹೊರತುಪಡಿಸಿ ನಿರಂತರವಾಗಿ ರಾಜ್ಯದ ಪ್ರತಿಯೊಬ್ಬ ಸಮುದಾಯ, ವರ್ಗ, ಧರ್ಮದ ಪ್ರತಿಯೊಬ್ಬ ಜನತೆಯ ಮೂಲ ಇವತ್ತು ನೀವು ಯಾವ ರೀತಿಯಾದಂತ ಬೆಲೆ ಏರಿಕೆ ಮಾಡಿದಿರಿ ಅಂತಕ್ಕಂಥದ್ದನ್ನ ಇವತ್ತು ಜನಸಾಮಾನ್ಯರು ಪ್ರತಿ ಗಲ್ಲಿ ಗಲ್ಲಿಲಿ, ಹಳ್ಳಿ ಹಳ್ಳಿಲಿ, ಇವತ್ತು ಬೀದಿಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಮುನ್ನೆಲೆಗೆ ಬಂದಿರತಕ್ಕಂಥ ವಿಚಾರ, ಇದನ್ನು ನಾವು ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಳ್ಳಬೇಕಾಗ್ತದೆ. ಕಾರಣ, ಮಾಧ್ಯಮದಲ್ಲಿ 1-2 ದಿನಗಳ ಹಿಂದೆ ಒಂದು ಸುದ್ದಿ ಪ್ರಕಟಣೆ ಆಗಿತ್ತು. ರಾಜ್ಯದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕರ್ನಾಟಕ ರಾಜ್ಯಕ್ಕೆ ಭ್ರಷ್ಟಾಚಾರದಲ್ಲಿ ಎಷ್ಟನೇ ಸ್ಥಾನ ಕೊಟ್ಟಿದ್ದಾರಣ್ಣ? ಯಾರು ಕೊಟ್ಟಿರೋದು? ಸ್ವಪಕ್ಷದ ಶಾಸಕರಲ್ಲ ಅವರು. ಆರ್ಥಿಕ ಸಲಹೆಗಾರರು ಈ ರಾಜ್ಯದ ಮುಖ್ಯಮಂತ್ರಿಗೆ ಅವರೇ ಖುದ್ದು ಇವತ್ತು ಬಸವರಾಜ ರಾಯರೆಡ್ಡಿ ಅವರು
ಅವ್ರಿಗೆ ನಿಜಕ್ಕೂ ನಾನು ಧನ್ಯವಾದ ಸಲ್ಲಿಸಬೇಕು. ವಾಸ್ತವಾಂಶ ಮಾತಾಡಿದಿರಿ ಬಸವರಾಜ ರಾಯರೆಡ್ಡಿ ಸಾಹೇಬ್ರೆ. ಆದ್ರೆ ನೀವು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಒಂದು ಅಭಿಯಾನ ಮಾಡಿದ್ರು. ನಮ್ಮೆಲ್ರಿಗೂ ಜ್ಞಾಪಕ ಇದೆ ಅಲ್ವೇ? ಏನ್ ಅಭಿಯಾನ ಮಾಡಿದ್ರಿ? ಆ ಅಭಿಯಾನದಲ್ಲಿ ಏನ್ ತಿಳಿಸಿದ್ರಿ? ಪೇ ಸಿಎಂ ಕ್ಯಾಂಪೇನ್ ಅಂತ ಮಾಡಿದ್ರಿ. 40% ಕಮಿಷನ್ ಹೊಡಿತಾ ಇದ್ದಾರೆ ಅಂದಿನ ಸರ್ಕಾರ ಅಂತಕ್ಕಂಥದ್ದನ್ನ ಘಂಟಾಘೋಷವಾಗಿ ಹೇಳಿದ್ರಿ. ನಮಗೊಂದು ಅವಕಾಶ ಕೊಡಿ, ಕಮಿಷನ್ ಅಂತಕ್ಕಂಥದ್ದನ್ನ, ಭ್ರಷ್ಟಾಚಾರ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ನಿರ್ಮೂಲನೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ಮಾತನ್ನ ಕೊಟ್ರಿ. ಆದ್ರೆ ಈಗ ಪರಿಸ್ಥಿತಿ ಏನಾಗಿದೆ? ಕಾಂಟ್ರಾಕ್ಟ್ ಅಸೋಸಿಯೇಷನ್ನ ಮುಖ್ಯಸ್ಥರುಗಳು ಕಳೆದ 2 ವರ್ಷದಿಂದ ಸತತವಾಗಿ ನಿರಂತರವಾಗಿ 33,000 ಕೋಟಿ ಇವತ್ತು ಅವ್ರಿಗೆ ಹಣ ಪಾವತಿಯಾಗಬೇಕಾಗಿರ್ತಕ್ಕಂಥದ್ದನ್ನ ವಿಳಂಬ ಮಾಡಿದ್ದೀರಿ. ಅಷ್ಟೇ ಅಲ್ಲ, ಇವತ್ತು ಕಾಂಟ್ರಾಕ್ಟ್ ಅಸೋಸಿಯೇಷನ್ನ ಮುಖ್ಯಸ್ಥರುಗಳು ಅತ್ಯಂತ ಬೇಸರದಿಂದ, ನೋವಿಂದ ಒಂದು ಮಾತನ್ನ ಹೇಳ್ತಾರೆ. ಸ್ವಪಕ್ಷದ ಸಚಿವರ ಕುಟುಂಬಸ್ಥರು ಇವತ್ತು ಕಮಿಷನ್ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಬಂದು ನಿಲ್ಲಿಸಿದ್ದೀರಿ ನಮ್ಮ ರಾಜ್ಯವನ್ನ? ಇತ್ತೀಚೆಗೆ ಸದನ ನಡೆಯಿತು. ಈ ರಾಜ್ಯದ ಮುಖ್ಯಮಂತ್ರಿಗಳು ಅತ್ಯಂತ ಅನುಭವಿಗಳು 16ನೇ ಬಜೆಟ್ನ ಮಂಡನೆ ಮಾಡಿದ್ರು. 16ನೇ ಬಜೆಟ್ 4 ಲಕ್ಷ ಕೋಟಿಗೂ ಅಧಿಕ ದೊಡ್ಡ ಪ್ರಮಾಣದ ಬಜೆಟ್ ಅನ್ನ ಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಬೆಂತಟ್ಕೊಂಡ್ರು. ಆದ್ರೆ ಸ್ವಾತಂತ್ರ್ಯ ಬಂದು 78 ವರ್ಷ ಆಗ್ತಾ ಇದೆ. ಹತ್ತತ್ರ 75 ವರ್ಷದಲ್ಲಿ ನಮ್ಮ ರಾಜ್ಯದ ಸಂಪತ್ತಿನ ಸಾಲ 5 ಲಕ್ಷ ಕೋಟಿ. ಎಷ್ಟು ಲಕ್ಷ ಕೋಟಿ? 5 ಲಕ್ಷ ಕೋಟಿ. 75 ವರ್ಷಕ್ಕೂ ಅಧಿಕ ಆಡಳಿತ ಮಾಡಿರ್ತಕ್ಕಂಥ ಸರ್ಕಾರಗಳು, ಪಕ್ಷಗಳು. ಆದ್ರೆ 2ನೇ ವರ್ಷದಲ್ಲಿ ಮೊದಲನೇ ವರ್ಷ 1 ಲಕ್ಷ ಕೋಟಿಗೂ ಅಧಿಕ ಸಾಲ ಮಾಡಿದ್ದೀರಿ. 2ನೇ ವರ್ಷ ಮತ್ತೆ 1 ಲಕ್ಷಕ್ಕೂ ಅಧಿಕ ಕೋಟಿ ಸಾಲ ಮಾಡಿದ್ದೀರಿ. ಯಾತಕ್ಕೋಸ್ಕರ ಸಾಲ ಮಾಡಿದ್ರಿ? ಅಭಿವೃದ್ಧಿಗೋಸ್ಕರ ಮಾಡಿದ್ದೀರಾ? ಇಲ್ಲಿರ್ತಕ್ಕಂಥ ನಮ್ಮ ಶಾಸಕರ ಮಿತ್ರರು ಸಾಕಷ್ಟು ಜನ ಇವತ್ತು ಯುವಕರು ಮೊದಲನೇ ಬಾರಿ ವಿಧಾನಸೌಧಕ್ಕೆ ಪ್ರವಾಸ ಮಾಡಿದ್ದಾರೆ. ನಮ್ಮ ಶಾಸಕರದು ನಾನು ಹೇಳಲಿಕ್ಕಿಲ್ಲ, ನಮ್ಮ ಮಿತ್ರ ಪಕ್ಷ ಶಾಸಕರದು ನಾನು ಮಾತಾಡೋದಿಲ್ಲ. ಆದ್ರೆ ನಿಮ್ಮ ಸ್ವಪಕ್ಷದ ಶಾಸಕರು, ನಿಮ್ಮ ಸಚಿವರುಗಳು ಹೇಳ್ತಾ ಇದ್ದಾರೆ, ಬೀದಿನಲ್ಲಿ ನಿಂತ್ಕೊಂಡು ಆಫ್ ದ ರೆಕಾರ್ಡ್ ಕ್ಯಾಮೆರಾ ತೆಗೆದು ಅವರಿಗೆ ಪ್ರಶ್ನೆ ಕೇಳಿದ್ರೆ ನಮಗೆ ಜನ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಹಳ್ಳಿಗಳಿಗೆ ಹೋದ್ರೆ ಏನಪ್ಪಾ ಕೆಲಸ ಮಾಡ್ತಾ ಇದೀಯಾ? ರಸ್ತೆ ಮಾಡಿಸಿದ್ಯಾ? ಚರಂಡಿ ಮಾಡಿಸಿದ್ಯಾ? ಇಲ್ಲೇನಾದ್ರು ಲೈಟ್ ಹಾಕ್ಸಿದ್ಯಾ? ಶಾಲೆ ಅಭಿವೃದ್ಧಿ ಮಾಡ್ದ? ಆಸ್ಪತ್ರೆ ಅಭಿವೃದ್ಧಿ ಮಾಡ್ದ? ಅಂತಕ್ಕಂಥ ಮೂಲಭೂತ ಸೌಕರ್ಯವೂ ಕೂಡ ಆಗ್ತಾ ಇಲ್ಲ ಅಂತಕ್ಕಂಥದನ್ನ ಶಾಸಕರ ಹತ್ರ ಹೇಳಿದ್ದಾರೆ. 2 ವರ್ಷದ ನಂತರ ಇತ್ತೀಚೆಗೆ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಒಬ್ಬೊಬ್ಬ ಶಾಸಕರಿಗೆ. ಹೌದಲ್ವಣ್ಣ? 10 ಕೋಟಿ ಅನುದಾನ. 10 ಕೋಟಿನಲ್ಲಿ ನೀವು ಏನು ಕೆಲಸ ಮಾಡಿಸಬಹುದು? ಅವ್ರು ಏನು ಉತ್ತರ ಕೊಡಬೇಕು ಅವ್ರ ಕ್ಷೇತ್ರದ ಜನತೆಗೆ? ಅದರಲ್ಲೂ ಇತ್ತೀಚೆಗೆ ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ ಇವತ್ತು ನಮ್ಮ ಜನತಾದಳ ಪಕ್ಷದಲ್ಲಿ. ಅವರೆಲ್ಲ ಮುಂದೆ ಚುನಾವಣೆಗೆ ಏನು ಮತ ಇಟ್ಕೊಂಡು ಹೋಗಿ ಮತ ಕೇಳ್ತಾರೆ. ಇಂಥ ಪರಿಸ್ಥಿತಿನ ಇವತ್ತು ಈ ರಾಜ್ಯದ ಪ್ರತಿಯೊಬ್ಬ ಪಕ್ಷದ ಶಾಸಕನಿಗೂ ತೋಡಿದ್ದೀರಿ. ಹೇಳಿದ್ರಿ ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ, ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ 5 ಗ್ಯಾರಂಟಿ ಕೊಡ್ತೀನಿ, 5 ಗ್ಯಾರಂಟಿ ಕೊಡ್ತೀನಿ ಎಂದ್ರಿ. ಹಿಮಾಚಲ್ ಪ್ರದೇಶದಲ್ಲಿ ನಿಮ್ಮದೇ ಪಕ್ಷದ ಮುಖ್ಯಮಂತ್ರಿ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಈಗಾಗಲೇ ಆರ್ಥಿಕ ಸುನಾಮಿ ಎದ್ದೋಗಿದೆ ಹಿಮಾಚಲ ಪ್ರದೇಶದಲ್ಲಿ. ಇನ್ನು ಮತ್ತೆ ಬಹಳ ದೂರ ಹೋಗೋದು ಬೇಡ, ನಮ್ಮ ಪಕ್ಕದ ರಾಜ್ಯವೇ ತೆಲಂಗಾಣದ ರಾಜ್ಯದ ಮುಖ್ಯಮಂತ್ರಿ ನಿಮ್ಮ ಕಾಂಗ್ರೆಸ್ ಪಾರ್ಟಿನೇ ಅಲ್ವೇ ಅಧಿಕಾರಕ್ಕಿರೋದು? ಹೌದಲ್ವೇ? ರೇವಂತ್ ರೆಡ್ಡಿ ಅವರು ಒಂದು ಕಾನ್ಕ್ಲೇವ್ ಇಂಟರ್ವ್ಯೂ ಹೇಳ್ತಾರೆ, ಸಂದರ್ಶನದಲ್ಲಿ, ನಾನು ಏನೋ ಅನ್ಕೊಂಡು ಮಾತು ಕೊಟ್ಟುಬಿಟ್ಟೆ ಗ್ಯಾರಂಟಿದು, ಆದ್ರೆ ಒಳಗಡೆ ಮುಖ್ಯಮಂತ್ರಿ ಆಗಿ ಹೋಗಿ ನೋಡಿದ್ರೆ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಅರಿವಿರಲಿಲ್ಲ.
ನಾವು ಕೂಡ ದಿವಾಲಿ ಹೇಳ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ ಅಂತ ನಿಮ್ಮ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ. ದಯಮಾಡಿ ಇವತ್ತು ರಾಯರೆಡ್ಡಿ ಅವರು ಈಗಾಗಲೇ ವಾಸ್ತವಾಂಶ ಬಿಚ್ಚಿ ಇಟ್ಟಿದ್ದಾರೆ. ಇದೇ ರೀತಿ ಕಾಂಗ್ರೆಸ್ನ ಸರ್ಕಾರ 2 ವರ್ಷಕ್ಕೆ ಇವತ್ತು ನಮ್ಮ ರಾಜ್ಯದ ಸಾಲ 2 ಲಕ್ಷ ಕೋಟಿಗೂ ಅಧಿಕ ಮಾಡಿದ್ದೀರಿ. ಸದನದ ಒಳಗಡೆ ಎಂತೆಂಥ ದೊಡ್ಡ ದೊಡ್ಡ ಮಹನೀಯರು, ಎಂತೆಂಥ ದೊಡ್ಡ ದೊಡ್ಡ ರಾಜಕೀಯ ಪಕ್ಷದ ಮುಖಂಡರುಗಳು, ನಾಯಕರುಗಳು ಆಡಳಿತ ಮಾಡಿದ್ದಾರೆ. ವಿಧಾನಸೌಧ ಅಂತಕ್ಕಂಥದ್ದು ನಮ್ಮಂತ ಯುವಕರಿಗೆ ನಾವೆಲ್ಲರೂ ದೇವಸ್ಥಾನ ಅಂತಕ್ಕಂಥದ್ದನ್ನ ಭಾವಿಸಿದ್ದೇವೆ, ದೇವಾಲಯ ಅಂತಕ್ಕಂಥದ್ದನ್ನ ಅರ್ಥೈಸಿಕೊಂಡಿದ್ದೇವೆ. ಒಂದೇ ನಿಮಿಷ. ಸನ್ಮಾನ್ಯ ಕುಮಾರಣ್ಣ ಅವರು ಈಗ ತಾನೇ ವೇದಿಕೆಗೆ ಆಗಮಿಸಿದ್ದಾರೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ 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 ತೊಲಗಲಿ. ಸಾಕಪ್ಪ ಸಾಕು, ಸಾಕಪ್ಪ ಸಾಕು, ಸಾಕಪ್ಪ ಸಾಕು. ಈ ಕಾಂಗ್ರೆಸ್ ಸರ್ಕಾರದ ಸಹವಾಸ ಸಾಕಪ್ಪ. ಈಗ ನಿಖಿಲ್ ಕುಮಾರ್ನವರು ಅವ್ರ ಭಾಷಣವನ್ನು ಮುಂದುವರಿಸ್ತಾರೆ. ಈಗ ಈಗ ತಾನೇ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ, ಇತ್ತೀಚೆಗಷ್ಟೇ ಸದನ ನಡೀತು. ಸದನದ ಒಳಗಡೆ ಅತ್ಯಂತ ದೊಡ್ಡ ದೊಡ್ಡ ಮಹನೀಯರು, ದೊಡ್ಡ ದೊಡ್ಡ ನಾಯಕರುಗಳು ನಮ್ಮ ರಾಜ್ಯವನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ಇತಿಹಾಸ ಕರ್ನಾಟಕ ರಾಜ್ಯದ್ದು. ಇಲ್ಲಿಯವರೆಗೂ ಸದನದ ಒಳಗಡೆ ನಮ್ಮಂತ ಯುವಕರುಗಳು ನಾವೇನು ಅಪೇಕ್ಷೆ ಪಡ್ತೇವೆ ಅಂದ್ರೆ, ಸದನದ ಒಳಗಡೆ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ವಿಷಯಾಧಾರಿತವಾದಂತ ಒಂದು ಚರ್ಚೆಯನ್ನ ನಮ್ಮಂತ ಯುವ ಜನಪ್ರತಿನಿಧಿಗಳು ಅಪೇಕ್ಷೆಯನ್ನ ಪಡ್ತೇವೆ, ನಿರೀಕ್ಷೆಯನ್ನ ಪಡ್ಕೊಳ್ತೇವೆ. ಆದ್ರೆ ವಿಪರ್ಯಾಸ, ಸದನದ ಒಳಗಡೆ ಯಾವ ಯಾವ ಟಾಪಿಕ್ಗಳು ಡಿಸ್ಕಷನ್ ಆಗ್ತಾ ಇದೆ ಅಂದ್ರೆ, ಸರ್ಕಾರದ ಸಚಿವರು ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡ್ತಾರೆ. ಇವತ್ತು ಮುಂದಿನ ಭವಿಷ್ಯದ ರಾಜಕಾರಣಕ್ಕೆ, ಸಾರ್ವಜನಿಕ ಸೇವೆಗೆ ಬರಬೇಕು ಅಂತಕ್ಕಂಥ ಅಭಿಲಾಷೆಯನ್ನ ಇಟ್ಕೊಂಡಿರ್ತಕ್ಕಂಥ ಯುವ ಜನಪ್ರತಿನಿಧಿಗಳಿಗೆ ನೀವು ಇದೇನ ಹಾದಿಯನ್ನ ತೋರಿಸ್ತಾ ಇರೋದು? ಇದನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಸದನದ ಒಳಗಡೆ ಇಂಥ ಚರ್ಚೆಗಳನ್ನ. ಸಚಿವರಿಗೆ ಹನಿ ಟ್ರ್ಯಾಪು, ಹೈಕಮಾಂಡ್ಗೆ ಮನಿ ಟ್ರ್ಯಾಪು, ಜನಕ್ಕೆ ತೆರಿಗೆ ಟ್ರ್ಯಾಪು, ಇನ್ನ ಇಲ್ಲಿ ಕಮಿಷನ್ ಟ್ರ್ಯಾಪು ಕಾಂಟ್ರಾಕ್ಟರ್ಗಳಿಗೆ. ಸಂಪೂರ್ಣವಾಗಿ ನಮ್ಮ ರಾಜ್ಯವನ್ನ ಟ್ರ್ಯಾಪ್ ಸರ್ಕಾರ ಮಾಡಿ ಇಟ್ಟಿದ್ದಾರೆ, ಟ್ರ್ಯಾಪ್ ಅಲ್ಲಿ ಇಟ್ಕೊಂಡಿದ್ದಾರೆ ನಮ್ಮನ್ನ. ಕೇವಲ 2 ವರ್ಷದಲ್ಲಿ 2 ಲಕ್ಷ ಕೋಟಿಗೂ ಅಧಿಕ ಸಾಲವನ್ನ ಮಾಡಿದ್ದೀರಿ. ಸಾಲ ಅಭಿವೃದ್ಧಿಯ ದೃಷ್ಟಿಯಿಂದ ಮಾಡಿದ್ದೀರಾ?
2 ವರ್ಷದಲ್ಲಿ ಕೇವಲ 10 ಕೋಟಿ ರೂಪಾಯಿ ಅಷ್ಟೇ ಇವತ್ತು 3 ಪಕ್ಷದ ಶಾಸಕರಿಗೆ ನೀವು ಅನುದಾನವನ್ನು ಬಿಡುಗಡೆ ಮಾಡಿದ್ದೀರಿ. ಇನ್ನು 5 ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತೀರಿ. ನೀವು ಕೊಟ್ಟಂತ ಮಾತು, ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಕೊಟ್ಟಂತ ಹೇಳಿಕೆ, ನಾನು ಈಗ ತಾನೇ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ, ಹಿಮಾಚಲ್ ಪ್ರದೇಶ ಪರಿಸ್ಥಿತಿ ಏನಾಗಿದೆ, ತೆಲಂಗಾಣ ಪರಿಸ್ಥಿತಿ ಏನಾಗಿದೆ, ಮುಂದೆ ಕರ್ನಾಟಕ ರಾಜ್ಯವನ್ನ ಆರ್ಥಿಕ ಸುನಾಮಿ ಎಬ್ಬಿಸ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ನಮಗೆ ನಿಜಕ್ಕೂ ಕೂಡ ಇವತ್ತು ಚಿಂತನೆ ಇದೆ. ಅದರ ಬಗ್ಗೆ 5 ಗ್ಯಾರಂಟಿಗಳು ಪ್ರತಿ ತಿಂಗಳು ಹೆಣ್ಮಕ್ಳು ಖಾತೆಗಳಿಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರೆ 2,000 ರೂಪಾಯಿ ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಮೂಲಕ. ಪ್ರತಿಯೊಂದು ರಾಜ್ಯದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಸಬಲೀಕರಣ ಮಾಡ್ತೇನೆ ಅಂತಕ್ಕಂಥ ಘಂಟಾಘೋಷವಾದಂತ ಹೇಳಿಕೆ ಕೊಟ್ರಿ. ಅದೆಂತದ್ದು ಗೃಹ ಜ್ಯೋತಿ ಅಂದ್ರಿ, ಯುವನಿಧಿ ಅಂದ್ರಿ, ಫ್ರೀ ಬಸ್ಸು ಅಂದ್ರಿ. ಕೊನೆಗೆ ವರ್ಷಕ್ಕೆ ನಿಮಗೆ 55,000 ಕೋಟಿ ಇವತ್ತು ನೀವು ಹಣಕಾಸನ್ನ ಹೊಂದಿಸಬೇಕಾಗಿದೆ ಗ್ಯಾರಂಟಿಗಳಿಗೆ.